ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾ ಗಾಂವ್ಕರ್. ರಾಹುಲ್ ಗಾಂಧಿ ಕೈ ಸೇರಿದ ಕರ್ನಾಟಕ ವರದಿ 149 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಚ್ಚರಿಯ ಮತದಾನದ ವರದಿ ಸಿಕ್ಕಿದೆ. ಇದಕ್ಕೆ AICC ಕೆಂಡಾಮಂಡಲ ಆಗಿದ್ದು ಸ್ಟ್ರಿಕ್ಟ್ ಆ್ಯಕ್ಷನ್ಗೆ ಮುಂದಾಗ್ತಿರೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗ್ ಸರ್ಜರಿಯ ಸುಳಿವು ಸಿಗ್ತಾ ಇದೆ. ಈ CM DCM ಜಟಾಪಟಿ ಬೆನ್ನಲ್ಲೇ ಶಾಕಿಂಗ್ ನ್ಯೂಸ್ ಹೈಕಮಾಂಡ್ನಿಂದ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ರಾಜ್ಯಗಳ ವರದಿಯನ್ನು ತೆಗಿತಿದೆ. ರಿಸಲ್ಟ್ ಬಳಿಕ INDI ಕೂಟಕ್ಕೆ ಒಳ್ಳೆ ಚಾನ್ಸ್ ಇತ್ತು ಅಂತ ಅಲ್ವಾ? ರಾಹುಲ್ ಗಾಂಧಿ ಅವರಿಗೆ ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಜವಾಬ್ದಾರಿ ಹೆಚ್ಚಿದೆ, ಪಕ್ಷವನ್ನು ಮತ್ತಷ್ಟು ಗಟ್ಟಿ ಮಾಡಬೇಕಾದಂಥ ಸವಾಲಿದೆ. ಈ ಹೊತ್ತಲ್ಲಿ ಇದೆಲ್ಲ ಆ್ಯಕ್ಷನ್ಗೆ ಮುಂದಾಗ್ತಿರೋದು. ಕೆಲವು ಸೀಟ್ಸ್ BJP ಕಡಿಮೆ ಬಂದುಬಿಟ್ಟಿದ್ರೆ, ಇನ್ನೊಂದು 8-10 ಸೀಟ್ಸ್ ಕಡಿಮೆ ಆಗಿಬಿಟ್ಟಿದ್ರೆ ಮತ್ತಷ್ಟು ಸಂಕಷ್ಟದಲ್ಲಿ ಇರ್ತಾ ಇತ್ತು BJP. ಅದನ್ನು ಮಾಡೋದಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇತ್ತು ಅನ್ನೋದು ರಾಹುಲ್ ಗಾಂಧಿ ಅವರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಕನಿಷ್ಠ 15-16 ಸೀಟ್ಸ್ ಬರುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಳ್ಳಾಗಿತ್ತು. ಇಷ್ಟು ಕಡಿಮೆ ಆಗಿದ್ದು ಹೇಗೆ ಅನ್ನೋದನ್ನು ಈಗ ಹುಡುಕಾಡಲಾಗ್ತಾ ಇದೆ. ಸೊ ಸಿಗ್ತಾ ಇರುವಂತಹ ಶಾಕಿಂಗ್ ಮಾಹಿತಿ ಏನಪ್ಪ ಅಂತ ಕೇಳಿದ್ರೆ, ಕರ್ನಾಟಕದಿಂದ AICCಗೆ 149 ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಗೆ ಮುನ್ನಡೆಯಾಗಿದೆ. ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಗೆದ್ದಿರೋದೆಷ್ಟು? ವಿಧಾನಸಭೆಯಲ್ಲಿ 136 ಸೀಟ್ ಬಂದಿದೆ ಕಾಂಗ್ರೆಸ್ಗೆ. ಒಂದೇ ವರ್ಷದಲ್ಲಿ ಹಾಗಾದರೆ ಕರ್ನಾಟಕದಲ್ಲಿ ಜನರ ಅಭಿಪ್ರಾಯ ಬದಲಾಯ್ತಾ? ಜನರ ಮೂಡ್ ಬದಲಾಯ್ತಾ? ರಾಜಕೀಯ ಚಿತ್ರಣವೇ ಬದಲಾಗಿದೆಯಾ? ಡಬಲ್ ಡಿಜಿಟನ್ನು ಮಾತ್ರ ಗೆದ್ದಿದ್ದ BJP, 60+ ಸೀಟ್ಸನ್ನು ಮಾತ್ರ ಗಳಿಸುವಲ್ಲಿ ಯಶಸ್ವಿಯಾಗಿದ್ದ BJP ಒಂದು ವರ್ಷದಲ್ಲಿ 149 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ತಗೊಂಡಿದೆ ಅಂದರೆ, ಲೋಕಸಭೆಯಲ್ಲಿ ಈ ಬದಲಾವಣೆ ಆಗಿದೆ ಅಂದರೆ ಇದಕ್ಕೆ ಯಾರ ಕಾರಣ? ಗ್ಯಾರಂಟಿಗಳಿವೆ. ಈಗ ಹಿಂದೆಲ್ಲ ಇತಿಹಾಸ ನೋಡೋದಕ್ಕೆ ಹೋದರೆ ಕರ್ನಾಟಕದಲ್ಲಿ ವಿಧಾನಸಭೆ ಲೋಕಸಭೆಗೆ ಇದೇ ಥರ ಆಗಿರೋದಿದೆ. ಆದರೆ ಈ ಸಲ ಬೇರೆ ಇತ್ತು ವಾತಾವರಣ. ಕರ್ನಾಟಕದಲ್ಲಿ ಸ್ಟ್ರಾಂಗ್ ಲೀಡರ್ಶಿಪ್ ಜೊತೆಗೆ ಗ್ಯಾರಂಟಿಗಳ ಭರ್ಜರಿ ಅಬ್ಬರದ ನಡುವೆ ಒಳ್ಳೆ ರೆಸ್ಪಾನ್ಸ್ ಇದೆ. ಬೇಕು ನಮಗೆ ಗ್ಯಾರಂಟಿ ಅಂತ ಜನ ಅಂದುಕೊಳ್ತಿದ್ದಾರೆ. ಸ್ಟಾಪ್ ಆಗೋದು ಬೇಡವೇ ಬೇಡ ಅಂತ. ಇಷ್ಟೆಲ್ಲ ಇದ್ದರೂ 149 ವಿಧಾನಸಭಾ ಕ್ಷೇತ್ರಗಳಲ್ಲಿ BJPಗೆ ಲೀಡ್ ಬಂದಿದ್ದು ಹೇಗೆ? ಇದು ಮುಂಬರುವಂಥ ಬೈ ಎಲೆಕ್ಷನ್ನು ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎಲ್ಲದಕ್ಕೂ ಕೂಡ ಎಚ್ಚರಿಕೆಯ ಕರೆಗಂಟೆ ಅಲ್ವಾ? ಹಾಗಾಗಿ ಇದರ ಬಗ್ಗೆ ರಾಹುಲ್ ಗಾಂಧಿ ಅವರು ಸಿಟ್ಟಾಗಿದ್ದಾರೆ. 20 ಸ್ಥಾನಗಳ ತನಕ ನಮಗೆ ಗೆಲ್ಲೋದಕ್ಕೆ ಅವಕಾಶ ಇತ್ತು, ಆದರೆ ಸಿಂಗಲ್ ಡಿಜಿಟ್ಗೆ ಲಿಮಿಟ್ ಮಾಡಿದ್ದು ಯಾರು? ಸಚಿವರ ಸಾಮರ್ಥ್ಯದಲ್ಲಿ ಸಮಸ್ಯೆ ಆಯಿತಾ ಅಥವಾ ಒಳ ಏಟು ಬಿತ್ತಾ? ಮುಖ್ಯಮಂತ್ರಿ ಕುರ್ಚಿಯ ಜಟಾಪಟಿ ಬಣಜಗಳ ಇದಕ್ಕೆ ಕಾರಣ ಆಯಿತಾ ಅನ್ನೋದ್ರ ಬಗ್ಗೆ ಈಗ ಸತ್ಯಶೋಧನಾ ಸಮಿತಿಯನ್ನು ಕಳಿಸ್ಕೊಡ್ತಿರೋದು ಕರ್ನಾಟಕಕ್ಕೆ. ಅಚ್ಚರಿ ಅನಿಸಿದ್ರೂ ಕೂಡ ಇದು ನಿಜ. ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆಯಾಗಿದೆ, ಕೆಲವರಿಂದ ಬೇಕು ಅಂತಲೇ ಮಾಡಿದ್ದಾರೆ ಅನ್ನುವ ಆಘಾತಕಾರಿ ವಿಚಾರ ಹೈಕಮಾಂಡ್ ಕೈ ಸೇರಿದೆಯಂತೆ. ಈಗ ಅದಕ್ಕೆ 3 ಜನ ಪ್ರಮುಖರಿರುವಂಥ ಸತ್ಯಶೋಧನಾ ಸಮಿತಿಯನ್ನು ಕಳಿಸ್ಕೊಡ್ತಿದ್ದಾರೆ. ಮಧುಸೂದನ್ ಮಿಸ್ತ್ರಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿರೋದು ಈ ವಿಚಾರವನ್ನು ಹೊರಗೆಳೆಯೋದಕ್ಕೆ. ಹಾಗೆ ಗೌರವ್ ಗೊಗೊಯ್ ಇರ್ತಾರೆ, ಹೈಬಿ ಜಾರ್ಜ್ ಈಡನ್ ಇರ್ತಾರೆ. ಈಗ ಹರಿಪ್ರಸಾದ್ ಅವರು, BK ಹರಿಪ್ರಸಾದ್ ಕೂಡ ಇದನ್ನೇ ಹೇಳ್ಕೊಂಡ್ರು. ಸತ್ಯಶೋಧನಾ ಸಮಿತಿ ಬಂದು ಎಲ್ಲ ರಹಸ್ಯಗಳನ್ನು ಹೊರಗೆಳೆಯುತ್ತೆ, ಎಲ್ಲರ ಗುಟ್ಟು ರಟ್ಟಾಗತ್ತೆ, ಹಲವರಿಗೆ ಆಘಾತ ಕಾದಿದೆ ಅಂತ. ಅದರರ್ಥ ಈ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಕೊಟ್ಟ ಮೇಲೆ ಹಲವರ ತಲೆದಂಡ ಫಿಕ್ಸ್, ಸಚಿವರುಗಳ ತಲೆದಂಡ ಫಿಕ್ಸ್. ಅಷ್ಟೇ ಅಲ್ಲ, ಒಳ ಏಟಿಗೆ ಕಾರಣ ಆದ ದೊಡ್ಡವರು ಯಾರು ಅನ್ನೋದನ್ನು ಕೂಡ ಕಂಡುಹಿಡಿತಾರೆ. KPCC ಅಧ್ಯಕ್ಷರ ಬದಲಾವಣೆ ಕೂಗು ಬೇರೆ ಎದ್ದಿದೆಯಲ್ಲ, ನಿಜಕ್ಕೂ ನಾಯಕತ್ವ ಬದಲಾವಣೆ ಅಂದರೆ KPCC ಅಧ್ಯಕ್ಷರ ಬದಲಾವಣೆ ಆಗಲೇಬೇಕಾ ಕರ್ನಾಟಕದಲ್ಲಿ? ಇಷ್ಟು ಕಡಿಮೆ ಸೀಟ್ಸು, ಇಷ್ಟೊಳ್ಳೆ ಅವಕಾಶ ಇದ್ದೂ ಕೂಡ ಅನ್ನೋದರ ಸುತ್ತ ಪರಾಮರ್ಶೆ ಆಗಲಿದೆ. BJPಗೆ ಇಷ್ಟು ಕ್ಷೇತ್ರಗಳಲ್ಲಿ ಲೀಡ್ ಬರುವಂತಾಗತ್ತೆ ಅಂದರೆ ಪಕ್ಷ ಸಂಘಟನೆಯಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತಾಯಿತು. ಹಾಗಾದರೆ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಮತ್ತೊಬ್ಬರನ್ನು ನೇಮಿಸಬೇಕಾ ಅನ್ನೋದನ್ನು ಸತ್ಯಶೋಧನಾ ಸಮಿತಿ ತೀರ್ಮಾನಿಸುವಂತೆ ಕಾಣ್ತಾ ಇದೆ. CM DCM ಫೈಟ್ ಜೋರಾಗಿರೋ ಹೊತ್ತಲ್ಲಿ, ಸಚಿವರುಗಳ ವಿರುದ್ಧ ಕೂಗು ಎದ್ದಿರುವ ಹೊತ್ತಲ್ಲಿ ಈ ಸಮಿತಿ ಎಂಟ್ರಿ ಕೊಡ್ತಾ ಇರೋದು ಈಗ ಕೈಪಾಳ್ಯದಲ್ಲಿ ಕಂಪನವನ್ನೇ ಸೃಷ್ಟಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.